ನೀವು ರುಟೀನಾಗಿ ನೋಡ್ತಾ ಇದ್ದೀರಾ ಡಯಾಬಿಟಿಸ್ ಕಾಯಿಲೆ ಅಂತೂ ಬಹಳ ಕಾಮನ್ ಆಗಿದೆ. ಈ ಡಯಾಬಿಟಿಸಿಂದ ನರರೋಗದ ಮೇಲೆ ಯಾವ ಥರ ಎಫೆಕ್ಟ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನು. ಈ ಡಯಾಬಿಟಿಸ್ ಬಹಳ ವರ್ಷದಿಂದ ಇರೋದ್ರಿಂದ ಅಥವಾ ಡಯಾಬಿಟಿಸ್ ಕಂಟ್ರೋಲ್ ಇರದೇ ಇರೋದ್ರಿಂದ ಏನಾಗುತ್ತೆ ಅಂದರೆ ನರಗಳಿಗೆ ಸಪ್ಲೈ ಮಾಡೋ ರಕ್ತನಾಳಗಳು ಸಹ ವೀಕ್ ಆಕಂತ ಹೋಗುತ್ತೆ. ಅದ್ರ ಜೊತೆಗೆ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ ಎಂಬ ಪ್ರಾಡಕ್ಟ್ಸ್ಗಳು ಡಯಾಬಿಟಿಸ್ ಕಾಯಿಲೆಯಲ್ಲಿ ಕಾಮನ್ ಆಗಿರುತ್ತೆ. ಇವು ನರ್ವನ್ನ ಡ್ಯಾಮೇಜ್ ಮಾಡುತ್ತೆ. ಇದರಿಂದ ಆಗೋ ಕಾಯಿಲೆಗೆ ನಾವೇನಂತೀವಿ ಅಂತಂದರೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ಕರಿತೀವಿ. ಈ ಡಯಾಬಿಟಿಕ್ ನ್ಯೂರೋಪತಿಯಲ್ಲಿ ಯಾವ ಥರ ಇರುತ್ತೆ ಅಂತಂದರೆ ಪೇಷಂಟು ಕೈ ಕಾಲುಗಳು ಜುಮ್ ಅಂತಿರ್ತವೆ, ಎಳೆತ ಬರುತ್ತೆ. ಬಹಳ ಸಿವಿಯರ್ ಇದ್ದರೆ ಪೇಷಂಟ್ಗೆ ಹೊಯ್ದಾಟಗಳು, ವಾಕ್ ಮಾಡೋದು ಸಹ ತೊಂದರೆ ಆಗ್ತಿರುತ್ತೆ. ಈವನ್ ಪೇಷಂಟ್ಗೆ ನಿದ್ರೆಗೂ ಸಹ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಕೆಲವರಿಗೆ ಸ್ಪರ್ಶ ಜ್ಞಾನನೂ ಹೋಗ್ತಿರುತ್ತೆ. ಸೊ ಇದನ್ನು ನಾವು ಅವಾಯ್ಡ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಸ್ಟ್ರಿಕ್ಟಾಗಿ ಶುಗರ್ನ ಯಾವಾಗಲೂ ಕಂಟ್ರೋಲಲ್ಲಿ ಇಟ್ಕೋಬೇಕು. ಹೆಲ್ದಿ ಫುಡ್ ತಿನ್ನಬೇಕು. ವಿಟಮಿನ್ B12 ಮತ್ತು ಥೈಮಿನ್ ರಿಚ್ ಇರೋ ಫುಡ್ ಕಂಟೆಂಟ್ ಇರೋ ಎಲ್ಲ ಐಟಮ್ಸ್ಗಳನ್ನು ಡೈಲಿ ಯೂಸ್ ಮಾಡ್ತಿರಬೇಕು. ರೆಗ್ಯುಲರಾಗಿ ಎಕ್ಸಸೈಸ್ ಮಾಡ್ತಿರಬೇಕು. ಮತ್ತು ಅವಶ್ಯಕತೆ ಇದ್ದರೆ ಅಕ್ಯುಪಂಕ್ಚರ್ ಮತ್ತು ಫಿಸಿಯೋಥೆರಪಿ ಅಂತ ಕೆಲವು ಟೆಕ್ನಿಕ್ಗಳನ್ನು ಯೂಸ್ ಮಾಡ್ಕೋಬೋದು.